ನಮ್ಮ ಫೋಟೋ ಇಲ್ದಿರೋ ಪರವಾಗಿಲ್ಲ, ನಮ್ಮ ಅರಣ್ಯ ಕಾಯ್ದೆಯಲ್ಲಿ 2013ಕ್ಕೆ ಕೊಟ್ಟಿರುವಂಥ ಹಕ್ಕುಪತ್ರಗಳು ನಿಲುಗಡೆಯಾಗಿದೆ. ಅರಣ್ಯ ಕಾಯ್ದೆಯಲ್ಲಿ ಇದನ್ನು ಕೊಡಿ ಅಂತ ಹೇಳಿದ್ದೇವೆ. ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀವಿ. ಬೆಳೆ ಹಾನಿ ಬಗ್ಗೆ ಕೊಟ್ಟಿದ್ದೀವಿ. ಕಳಸ ಮುಖಾಂತರ ಮಾರ್ಗವಾಗಿ ಬೆಂಗಳೂರು ಸಂಪರ್ಕ ರಸ್ತೆ ಬಗ್ಗೆ ಮತ್ತು ಕೆಲವರು ಹಕ್ಕುಪತ್ರಗಳಿಲ್ಲ ಅಂತೇಳಿ ಭಾಳ ವರ್ಷಗಳಾಯಿತು ನಮ್ಮಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಈ ಹಕ್ಕುಪತ್ರಗಳನ್ನು ರೆವಿನ್ಯೂ ಲ್ಯಾಂಡ್ ಆದರೆ ನಾವು ಕೊಡಬೇಕಾಗುತ್ತೆ. ಕಷ್ಟದಲ್ಲಿ ಸೂಚನೆ ಕೊಟ್ಟಿದ್ದೆ. ಇನ್ನೊಂದು ವಾರದಲ್ಲಿ ನಾನು ಬರುವಾಗಲೆಲ್ಲ ಮಾಹಿತಿ ತರಬೇಕು ಅಂತ ಹೇಳಿ. ಇನ್ನು ಕುಡಿಯೋ ನೀರಿನ ಬಗ್ಗೆ ಕೆಲವು ಮಹಿಳೆಯರೆಲ್ಲ ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ನೋಡ್ತಾರೆ. ಕೆಲವು ಕರೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟು ವರ್ಷ ಆಯಿತು ನಮಗೆ ಕರೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಿಮಗಿರುವಂಥ ಕೆಲವು ಏನಾದರೂ ಲ್ಯಾಂಡ್ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲ. ಇದನ್ನೆಲ್ಲವನ್ನು ನಾವು ಯಾರಾದರೂ ನೋವಿಂದ ಮಾತಾಡಿಕೊಂಡ ಒಂದು ಶತ್ರುಗಳಂತೇಳಿ ನಾವು ಯಾರು ಅಧಿಕಾರಿಗಳಾಗಲಿ ಯಾರಾದರೂ ಭಾವಿಸಬಾರ್ದು. ಅವರು ಹೇಳ್ಕೊಳ್ತಾರೆ, ಅವರು ಕಷ್ಟಗಳು ಕೂಡ ಹೋಗಿದ್ದಾರೆ. ಅಧಿಕಾರಿಗಳನ್ನು ಕೂಡ ಅವ್ರ ಸಮಸ್ಯೆಗಳು ಹೇಳಿದಾಗ ನಾವು ತಾಳ್ಮೆ ಸ್ವಲ್ಪ ಕೇಳಿ ಅಂತ ಪರಿಹಾರ ಮಾಡ್ತೀವಿ. ಅದರರ್ಥ ಅವರಿಗೆ ಸಮಸ್ಯೆ ಇದ್ದರೆ ಅವರೇ ಸಮಸ್ಯೆ ಮಾಡಿದರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಅದ್ರ ವಾದ ಇಲ್ಲ. ಒಟ್ಟಾರೆ ಇನ್ನೊಂದು ವಾರ ಬಿಟ್ಟು ನಾನು ಬರ್ತೇನೆ. ಒಂದೆರಡು ದಿವಸಗಳ ಸೋಮವಾರ ತಿಳ್ಕೊಂಡಿದ್ದೆ. ಆವಾಗ ನೀವು ಇದನ್ನು ವಿಶೇಷ ರೀತಿ ಪ್ರವಾಸೋದ್ಯಮ ಇಲಾಖೆಗೆ ಎಲ್ಲ ಕ್ವಾರ್ಟರ್ಸ್ಗಳನ್ನು ತಂದಕ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರದಿಂದ ಬರುವಂಥದ್ದು ನನಗೆ ಮುಖ್ಯವಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ. ಕೆಲವು ಕಡೆ ರಾಷ್ಟ್ರೀಯ ಹೆದ್ದಾರಿ ಎಸ್ಟಿಮೇಟ್ ಆಗಿದೆ. ನೀವು ಹೇಳಿದಾಗೆ ಕೆಲವರು ಮೇಲ್ದರ್ಜೆಗೇರಿಸಿದ್ದಾರೆ. ಕೆಲವು ಇನ್ನೂ ಕೂಡ ಅರಣ್ಯ ಸಂಬಂಧಪಟ್ಟಂತೆ ನೆರವು ಇದ್ದಿದೆ. ಶೃಂಗೇರಿ ನಿಮ್ಮ ಆಗುಂಬೆಯಿಂದ ಪ್ರಾರಂಭವಾಗಿ ಈ ಚಿಕ್ಕಮಗಳೂರಿಗೆ ಬರುವವರೆಗಿನ ರಾಷ್ಟ್ರೀಯ ಹೆದ್ದಾರಿಗಳು ನಾವು ನೋಡಿದರೆ ಏನಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತು BSN ಟವರ್ಗಳ ಬಗ್ಗೆ ಇದೆ. ಒಂದು 3-4 ಮನೆಯವರು ಸೇರಿ ನನಗೊಂದು BSN ಟವರ್ ಕೊಡಿ ಅಂತ ಹೇಳಿದರೆ ಕಷ್ಟ. ಆದರೆ 140-150 ಮನೆಗೆ ಒಂದು ಮಿನಿ BSN ಟವರ್ ಹಾಕಬೇಕಾದಂಥ ಅನಿವಾರ್ಯತೆಗಳು ನಮ್ಮಲ್ಲಿದೆ. ಹೋಗಿರುವುದಿಲ್ಲ. ಇದನ್ನು ರಾಷ್ಟ್ರೀಯ ಹೆದ್ದಾರಿ, BSNL ಟವರ್ಗಳು ಮತ್ತು ಇನ್ನಿತರ ಕೆಲವು ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿರುತ್ತೆ. ಅದನ್ನೆಲ್ಲ ಮಾಡಲಿಕ್ಕೆ ಕೆಲವೆಲ್ಲ ಪ್ರಯತ್ನ ಮಾಡ್ತೇವೆ. ಇನ್ನೊಂದು ವಾರ ಬಿಟ್ಟು ನಾನು ಇಲ್ಲಿ ಬರ್ತೇನೆ. ಸ್ವಲ್ಪ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿದ್ದೆ. ಮೊದಲು ಕೊಡಬೇಕಾದದ್ದು ರಸ್ತೆಗಳು, ನೀರು, ಹೆಲ್ತ್, ಭೂಮಿಯ ಹಕ್ಕುಪತ್ರ, ಬಡವರ ಮನೆಗೊಂದು ಕರೆಂಟು, ಇದೆಲ್ಲ ಕೊಡಬೇಕಾದದ್ದು ಇಡೀ ವ್ಯವಸ್ಥೆ ಜವಾಬ್ದಾರಿ. ಅವರು ಇವರು ನಡೆಯುವ ದಾರಿ, ಕುಡಿಯುವ ನೀರು, ಇದನ್ನೆಲ್ಲ ರಾಜಕಾರಣದ ವ್ಯಾಪಾರದ ಬಗ್ಗೆ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಹೇಳಿದ್ದೆ. ಭವಿಷ್ಯಕ್ಕೆ ಸೋಮವಾರ ಅಂತ ತಿಳ್ಕೊಂಡಿದ್ದೆ. ಮಂಗಳವಾರ ಬುಧವಾರದವರೆಗೆ ಜಿಲ್ಲಾಧಿಕಾರಿಗಳ ಸಭೆ ನೋಡಿ ಕುದುರೆ ಮುಗಿದು ಕರಿಬೇಕು ಅಂತ ಹೇಳಿದ್ದೆ. ಕುದುರೆ ಕರಿತೇವೆ. ನಮ್ಮ ರಸ್ತೆಗಳಿಗೆ 1 ಇಂಚು ಡಾಮರ್ ಹಾಕಲಿಕ್ಕೆ ಅರಣ್ಯ ಇಲಾಖೆಯವರು ಬಿಡುವುದಿಲ್ಲ ಅಂತೇಳಿ ಕೆಲವರು ಕೂತಿದ್ದಾರೆ. ಅದನ್ನು ಕೂಡ ನೋಡ್ತೇವೆ. ಈ ಸೇತುವೆಗಳೆಲ್ಲ ಆಗಬೇಕು ಮತ್ತು ತುಂಬ ಕಡೆ ಏನಾಗಿದೆ, ಈ ಮೊನ್ನೆ ಇದರಿಂದಾಗಿ ಬ್ಲಡ್ಡಿಂದಾಗಿ ಕೆಲವು ಹಕ್ಕುಪತ್ರಗಳಿರುವಂಥ ಮನೆ ಬಿದ್ದೋಗಿದೆ. ಮನೆ ಹಕ್ಕುಪತ್ರ ಬಿದ್ದೋಗಿದೆ. ಹಕ್ಕುಪತ್ರದಲ್ಲಿ ಕಾರಣಕ್ಕೆ ಅವನ ಅಪರಾಧಿ ಆಗೋದಿಲ್ಲ. ಅದನ್ನು ಏನು ಮಾಡಬೇಕು ಅಂತೇಳಿ DC ಕರೆದು ಮಾತಾಡ್ತೇನೆ. ಕೆಲವು ಸಾರಿ ನನಗೆ ಭಾಳ ಕಷ್ಟಪಟ್ಟು ನಾನು ಗೆಲ್ಲಿಸಿದ್ದೀರಿ. ನಿಮ್ಗೆ ಧನ್ಯವಾದಗಳು. ಒಂದು ವಾರ ಬಿಟ್ಟು ನೀವು ಬರಬೇಡ ಅಂದ್ರೂ ಬರ್ತೇನೆ. ಯಾಕಂದರೆ ನನಗೆ ಬೇರೆ ಉದ್ಯೋಗ ಇಲ್ಲ, ಇಲ್ಲೇ ತಿರುಗ್ತೇನೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.